ನಿತ್ಯಾನಂದ ಸ್ವಾಮಿ ಆರತಿರಾವ್ ಮೇಲೆ ನಡೆಸಿದ ದೌರ್ಜನ್ಯವನ್ನ ಖಂಡಿಸಿ ಬೆಂಗಳೂರಿನಲ್ಲಿಂದು ಮಹಿಳಾ ಕಾಂಗ್ರೆಸ್ ಘಟಕ ಪ್ರತಿಭಟನೆ ನಡೆಸಿತು. ನಗರದ ಮೌರ್ಯ ಹೋಟೆಲ್ ಬಳಿ ಮಹಿಳಾ ಸಂಘಟನೆ ಅಧ್ಯಕ್ಷೆ ಮಂಜುಳಾ ನಾಯ್ಡು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಿತ್ಯಾನಂದ ಸ್ವಾಮಿಯ ನೀಚ ಕೃತ್ಯವನ್ನ ಖಂಡಿಸಿ ಕೂಡಲೇ ಆತನನ್ನ ಗಡೀಪಾರು ಮಾಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇನ್ನು ಸಿಒಡಿ ತನಿಖೆಯಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದಲ್ಲಿ ಬಿಡದಿಯ ನಿತ್ಯಾನಂದನ ಆಶ್ರಮಕ್ಕೆ ದಾಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಿತ್ಯಾನಂದ ಸ್ವಾಮೀಜಿ ಅಂತ ಹೇಳಿಕೊಂಡು ಕಾವಿ ಬಟ್ಟೆ ತೊಟ್ಕೊಂಡು ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಿರೋದ ವಿರುದ್ಧ ಇವತ್ತು ಇಡೀ ನಾವು ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ. ಇವತ್ತು ಖಂಡಿತ ನಿತ್ಯಾನಂದ ಮಾಡ್ತಾ ಇರುವಂಥ ಒಂದು ಯಾವುದೇ ವಿಚಾರ ಇರೋದು ಮಹಿಳೆಯರ ವಿರುದ್ಧ ಅದನ್ನು ಖಂಡಿಸ್ತೇವೆ. ಅವ್ರನ್ನ ಗಡೀಪಾರು ಮಾಡಬೇಕು. ಇದು ಏನಾದರೂ ಅವ್ರನ್ನ ಈಗಾಗಲೇ ಸಿಒಡಿ ತನಿಖೆ ನಡೀತಾ ಇದೆ, ಆದರೆ ಆ ಸಿಒಡಿ ತನಿಖೆ ಸರಿಯಾಗಿ ಆಗಬೇಕು. ರಾಮನಗರದಲ್ಲಿ ನಿತ್ಯಾನಂದ ಸ್ವಾಮಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸುವರ್ಣ ನ್ಯೂಸ್ನಲ್ಲಿ ನಿತ್ಯಾನಂದ ರಾಸಲೀಲೆ ಪುರಾಣವನ್ನ ಆರತಿರಾವ್ ಬಿಚ್ಚಿಟ್ಟಿದ್ರು. ನಿತ್ಯ ಲೀಲೆಗೆ ಆಕ್ರೋಶ ವ್ಯಕ್ತಪಡಿಸಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಪ್ರತಿಭಟನೆ ನಡೆಸಿತು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ನಿತ್ಯಾನಂದನ ಬ್ಯಾನರ್ಗೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ನಿತ್ಯಾನಂದನನ್ನ ಬಂಧಿಸಿ ಜೈಲಿಗಟ್ಟಬೇಕು ಅಂತ ಆಗ್ರಹಿಸಿದ್ರು. ನಿತ್ಯಾನಂದ ಮಠದ ಸ್ಥಿರಾಸ್ತಿ ಹಾಗೂ ಚರಾಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಬೇಕು ಅಂತ ಒತ್ತಾಯಿಸಿದ್ರು. ಇಡೀ ರಾಷ್ಟ್ರದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಂಥವರು ಈ ಸ್ವಾಮೀಜಿ. ಈ ನಾಡಿಗೆ ಒಕ್ಕರಿಸಿ ಬಿಡದಿ ಪಕ್ಕ ಬಂದು ಬಡವರ ಜಮೀನನ್ನು ಕಿತ್ಕೊಂಡು ಒಂದು ಆಲದ ಮರಕ್ಕೆ ಪುರಾತನ ಇತಿಹಾಸವನ್ನು ಕಲ್ಪಿಸಿ ಇಲ್ಲಿನ ಜಮೀನನ್ನು ಇರ್ತಕ್ಕಂಥ ಮೂಲ ರೈತರನ್ನ ಒಕ್ಕಲೆಬ್ಬಿಸಿ ಅದಕ್ಕೊಂದು ಧಾರ್ಮಿಕ ಲೇಪನವನ್ನು ಕೊಟ್ಟು ಧ್ಯಾನಪೀಠದಿಂದ ತೊಲಗಬೇಕು, ಈ ನಾಡಿನಿಂದ ತೊಲಗಬೇಕು. ಇಡೀ ಹಿಂದೂ ಧರ್ಮದಕ್ಕೆ ಕಳಂಕವನ್ನು ತಂದರು. ಮಠ ಮಾನ್ಯಗಳ ಬಗ್ಗೆ ಬೇರೆ ಧರ್ಮದವರು ಕೀಳಾಗಿ ನೋಡುವಂಥ ಪರಿಸ್ಥಿತಿಯನ್ನು